ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಮಾವಾಸ್ಯೆ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ತುಂಬಾ ದೊಡ್ಡ ಶಕ್ತಿಯುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ ಷಷ್ಠಗ್ರಹ ಕೂಟ ಈ ಪ್ರಭಾವದಿಂದ ಅಂದ್ರೆ 6 ಗ್ರಹಗಳ ಒಂದು ಪ್ರಭಾವದಿಂದ ಸಾಕಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಕೆಲವೊಂದು ರಾಶಿಗಳಿಗೆ ಕೆಲವೊಂದೇನು 9 ರಾಶಿಗಳಿಗೆ ತುಂಬಾ ನಷ್ಟ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು. ಅವರೆಲ್ಲ ಏನ್ ಎಚ್ಚರಿಕೆ ವಹಿಸ್ಬೇಕು, ಯಾರಿಗೆಲ್ಲ ಈ ಒಂದು ಪ್ರಭಾವದ ಒಂದು ಪರಿಣಾಮ ಬೀರುತ್ತೆ, ಏನು ಎಚ್ಚರಿಕೆ ವಹಿಸಿದ್ರೆ ಏನು ಮಾಡ್ಕೊಂಡ್ರೆ ಆ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ 29ನೇ ತಾರೀಕು ಗ್ರಹಣ ಇರೋದ್ರಿಂದ, ಗ್ರಹಣ ಅಂತಂದ್ರೆ ನಮ್ಮ ದೇಶದಲ್ಲಿಲ್ಲ, ಬೇರೆ ರಾಷ್ಟ್ರಗಳಲ್ಲಿ ಇರೋದ್ರಿಂದ ಅದು ಪ್ರಭಾವ ನಮ್ಮ ಮೇಲೂ ಬೀರ್ತಾ ಇರುತ್ತೆ. ಸೂರ್ಯ ಚಂದ್ರರು ಗ್ರಹಗಳು ಎಲ್ಲಿದ್ರೂ ಕಾಣಿಸ್ಕೊಳ್ತಾ ಇರುತ್ತೆ. ಆ ಪ್ರಭಾವಕ್ಕೆ ಒಳಗಾಗಬಾರ್ದು. ಇದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಬೇಕು ಮತ್ತೆ ಒಳ್ಳೇದ್ ಮಾಡ್ಕೊಳ್ಬೇಕು. ವರ್ಷದ ಕಡೆಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ಅಮಾವಾಸ್ಯೆನಲ್ಲಿ ತೊಂದರೆಗಳು ತುಂಬಾ ಇರುತ್ತೆ. ದುಷ್ಟ ಶಕ್ತಿಗಳ ಕಾಟ ಇರುತ್ತೆ. ದುಷ್ಟ ಶಕ್ತಿಗಳ ಪ್ರಭಾವದಿಂದ ಮನೆಗಳಲ್ಲಿ, ವ್ಯಾಪಾರಗಳಲ್ಲಿ, ದಾಂಪತ್ಯದಲ್ಲಿ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇರುತ್ತೆ. ಈ ಅಮಾವಾಸ್ಯೆಯ ದಿನ ಈ ಗ್ರಹಣ ಕಾಲದಲ್ಲಿ ಕ್ಷುದ್ರ ಶಕ್ತಿಗಳ ಆರಾಧನೆ ಮಾಡಿಕೊಂಡು ತಂತ್ರಗಾರಿಕೆಯಲ್ಲಿ, ತಾಂತ್ರಿಕತೆಯಲ್ಲಿ ಸಾಕಷ್ಟು ಶಕ್ತಿಯನ್ನ ಪಡ್ಕೊಳ್ತಕ್ಕಂಥವ್ರು ಕಾಯ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ತುಂಬಾ ವೀಕ್ ಆಗಿರ್ತಕ್ಕಂಥ, ಮೈಂಡ್ ವೀಕ್ ಆಗಿರ್ತಕ್ಕಂಥ, ಒಂದು ಭಯದಲ್ಲಿರ್ತಕ್ಕಂಥವ್ರು, ಖಿನ್ನತೆಯನ್ನ ಅನುಭವಿಸ್ತಕ್ಕಂಥವ್ರು, ಹಾಗೆ ಸ್ವಲ್ಪ ಇಮ್ಮೆಚುರಿಟಿ ಅಂತ ಹೇಳ್ತೀವಿ, ಹುಟ್ಟದಾಗ್ಲೇ ಸ್ವಲ್ಪ ಆ ಮೆಚುರಿಟಿ ಅನ್ನೋದು ಇರೋದಿಲ್ಲ, ಚಿಕ್ಕ ಮಕ್ಕಳ ತರ ಆಡ್ತಾ ಇರ್ತಾರೆ, ದೊಡ್ಡವರು ಆಗಿದ್ರು ಸಹ ಅಂತವ್ರೆಲ್ಲರೂ ಸಹ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂತವ್ರೆಲ್ಲರೂ ಅವತ್ತಿನ ದಿವಸ ರಜಾ ಹಾಕೊಂಡು ಮನೆ ಒಳಗಡೆನೆ ಇರ್ಬೇಕು. ಯಾಕಂದ್ರೆ ಇದು 3-4 ದಿವಸ ಇದ್ರ ಪರಿಣಾಮ ಇರುತ್ತೆ. ಸಮುದ್ರದ ಅಲೆಗಳು ದೊಡ್ಡ ಮಟ್ಟದಲ್ಲಿರುತ್ತೆ. ಜಲ ಪ್ರಳಯ ಅಂತಾನೆ ಹೇಳ್ಬೋದು. ನಾವೆಲ್ಲ ನೋಡಿರ್ಬೋದು ಕೇರಳದಲ್ಲಿ ಯಾವ ರೀತಿ ಆಯ್ತು, ಎಷ್ಟೆಲ್ಲ ಪ್ರಾಣಹಾನಿ ಆಯ್ತು, ಇನ್ನೆಲ್ಲ ತೊಂದರೆಗಳಾಯ್ತು. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಈ ತೊಂದರೆಗಳ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಾಶಿ, ಉತ್ತರಾಖಂಡದಲ್ಲಿ ಎಲ್ಲೆಲ್ಲಿ ಜ್ಯೋತಿರ್ಲಿಂಗ ಇರುತ್ತೋ ಅಲ್ಲೆಲ್ಲವೂ ಸಹ ದೊಡ್ಡ ದೊಡ್ಡ ಯಾಗಗಳು ನಡೀತಾ ಇದೆ. ಪ್ರಕೃತಿಯಿಂದ ಬರ್ತಕ್ಕಂಥ ವಿಕೋಪಗಳು ಅಂದ್ರೆ ಪಂಚಭೂತಗಳಲ್ಲಿ ಒಂದಾದ ನೀರಿನಿಂದ ಯಾವುದೇ ರೀತಿಯ ತೊಂದರೆಗಳು, ಆಪತ್ತುಗಳು ದೊಡ್ಡ ಮಟ್ಟದಲ್ಲಿ ನಡಿಬಾರ್ದು ಅಂತ ಹೇಳಿ ಯಾಗಗಳು, ಯಜ್ಞಗಳು, ಪೂಜೆಗಳು ನಡೀತಾ ಇರುತ್ತೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಜ್ಯೋತಿಷ್ಯದಲ್ಲಿ ಏನೆಲ್ಲ ಬಂದಿರುತ್ತೋ ಸತ್ಯವಾಗ್ಲೂ ಅದು ನಡೆಯುತ್ತೆ. ಅದನ್ನ ತೆಗೆದು ಹಾಕ್ಬಾರ್ದು. ಅದರ ವಿರುದ್ಧವಾಗಿ ನಾವು ತರ್ಕ ರೂಪದಲ್ಲಿ ಏನೋ ಅಸಡ್ಡೆ ಮಾಡಿಕೊಂಡು ಎಚ್ಚರ ತಪ್ಪಿ ನಡೆದ್ರೆ ಆ ಒಂದು ಕೆಟ್ಟ ಪರಿಣಾಮಕ್ಕೆ ಒಳಗಾಗ್ಬೇಕಾಗುತ್ತೆ. ಅದರಿಂದ ಈ ಒಂದು ಏನೇ ಕೆಟ್ಟದಾದ್ರೂ ಸಹ ನಾವು ಭಯ ಪಡೋದು ಬೇಕಾಗಿಲ್ಲ. ಏನು ಮಾಡ್ಕೊಳ್ಬೇಕು, ಏನು ಎಚ್ಚರಿಕೆ ವಹಿಸ್ಬೇಕು ಅಂತ ತಿಳ್ಕೊಳ್ಬೇಕು. ಯುಗಾದಿಗಿಂತ ಮುಂಚೆ ಬರ್ತಕ್ಕಂಥ ಈ ಒಂದು ಅಮಾವಾಸ್ಯೆಯ ದಿನ ಶುದ್ಧ ಪೂಜೆಗಳಂತ ಹೇಳಿದ್ವಿ, ತಾಂತ್ರಿಕ ಪೂಜೆಗಳಂತ ಹೇಳ್ತೀವಿ. ಅಂತಹ ಕೆಟ್ಟದ್ದೆಲ್ಲ ಪ್ರಕೃತಿನಲ್ಲಿ ಜಾಸ್ತಿ ಮಟ್ಟದಲ್ಲಿರುತ್ತೆ. ಯಾರಾದ್ರೂ ಸರಿ ರಾತ್ರಿ ಸಮಯದಲ್ಲಿ, ಮಾಮೂಲಿ ದಿನಗಳಲ್ಲಿ, ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಓಡಾಡಬಾರ್ದು ಅಂತ ಹೇಳ್ಬೇಕಾದ್ರೆ ಇಂತಹ ಸಂದರ್ಭದಲ್ಲಿ, ಇಂತಹ ಒಂದು ಷಷ್ಠಗ್ರಹ ಕೂಟ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರು ಆಚೆ ಹೋಗೋದು ಬೇಡ. ಕೆಟ್ಟ ಕೆಲಸಗಳನ್ನ ಮಾಡಕ್ ಹೋಗೋದು ಬೇಡ. ತುಂಬಾ ಕುಡಿಯೋದಿರ್ಬೋದು, ಬೇರೆ ಬೇರೆ ಕಡೆ ತೊಂದರೆಗಳು ಮಾಡ್ಕೊಳ್ತಕ್ಕಂಥದ್ದು, ಕೆಟ್ಟ ಕೆಲಸದಲ್ಲಿ ತೊಡಗ್ತಕ್ಕಂಥದ್ದು ಇರ್ಬೋದು, ಅಥವಾ ನಮಗೇನೋ ಆಗಲ್ಲ ಅಂತ ಧೈರ್ಯದಿಂದ ಹುಚ್ಚು ಸಾಹಸ ಮಾಡಕ್ ಹೋಗ್ತಕ್ಕಂಥದ್ದು, ಬೆಟ್ಟಗಳ ಹತ್ರ, ನದಿಗಳ ಹತ್ರ, ಸಮುದ್ರಗಳ ಹತ್ರ ಹೋಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾರು ಮಾಡಬಾರ್ದು. ಸ್ವಲ್ಪ ಎಚ್ಚರ ವಹಿಸಿ. 12 ರಾಶಿಗಳಲ್ಲಿ 9 ರಾಶಿಗಳಿಗೆ ಸಾಕಷ್ಟು ತೊಂದರೆ ಇರ್ತಕ್ಕಂಥ, ತುಲಾ, ವೃಷಭ, ಮಕರ ರಾಶಿಗಳನ್ನ ಬಿಟ್ರೆ ಮಿಕ್ಕಿದ್ದೆಲ್ಲಾ ರಾಶಿಗಳಿಗೂ ತುಂಬಾ ತೊಂದರೆ ಕಾಡ್ತಕ್ಕಂಥದ್ದು. ಎಲ್ಲರೂ ಸಹ ಈ ಒಂದು ದಿನ ಅಖಂಡ ಜ್ಯೋತಿಯನ್ನ ಬೆಳಗಿಸಿ. ನಮ್ಮ ಕಡೆ ಗ್ರಹಣ ಇಲ್ಲ ಅಂತಂದ್ರೂ ಸಹ ಆ ಸಮಯದಲ್ಲಿ, ಯಾಕಂದ್ರೆ 6 ಗಂಟೆಗಳ ಕಾಲ ಗ್ರಹಣ ನಡೆಯುತ್ತೆ ಅನ್ನೋದು ಉಲ್ಲೇಖ ಇರ್ತಕ್ಕಂಥದ್ದು ಈ ಅಮಾವಾಸ್ಯೆ ದಿವಸ. ಅಂದ್ರೆ ಯುಗಾದಿ ನಾಳೆ ಇರುತ್ತೆ, ಇವತ್ತು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ಖಂಡಿತ ಮಾಡ್ಕೊಳ್ಬಾರ್ದು. ಹೊಸದಾಗಿ ಏನನ್ನು ಖರೀದಿ ಮಾಡ್ಕೊಂಡು ತರಬಾರ್ದು. ಹಾಗೆ ಮಂಗಳ ದ್ರವ್ಯಗಳನ್ನು ತರಬಾರ್ದು. ನಾಳೆ ಯುಗಾದಿ ಹಬ್ಬಕ್ಕೆ ಇವತ್ತು ನಾವೆಲ್ಲ ಆಣಿ ಮಾಡ್ಕೊಳ್ತೀವಿ, ಮನೆ ಕ್ಲೀನ್ ಮಾಡ್ಕೊಳ್ತೀವಿ ಅಂತಂದ್ರೆ ಖಂಡಿತ ಮಾಡ್ಬಾರ್ದು. ಯಾಕಂದ್ರೆ ಮಾಡ್ಕೊಂಡ್ರು ಮತ್ತೆ ನಾಳೆ ಮಾಡ್ಬೇಕಾಗುತ್ತೆ, ಹಬ್ಬದ ದಿವಸ ಮಾಡ್ಲೇಬೇಕಾಗುತ್ತೆ. ಇವತ್ತಿನ ದಿವಸ ಏನ್ ಮಾಡ್ಬೇಕು ಅನ್ನೋದಾದ್ರೆ ಜಪ ತಪ ಮಾಡೋದು, ವಿಷ್ಣು ಸಹಸ್ರನಾಮವನ್ನು ಓದ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಯಜ್ಞ ಹೋಮಗಳನ್ನ ಮಾಡಕ್ಕೆ ಕೊಡ್ತಕ್ಕಂಥದ್ದು, ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥದ್ದು, ಕಾಲಭೈರವ ಅಷ್ಟಕಮನ ಹೇಳ್ತಕ್ಕಂಥದ್ದು, ದಶಮಹಾವಿದ್ಯೆಗಳಲ್ಲಿ ಬಕಲಾಮುಖಿ, ಧೂಮಾವತಿ ದೇವತೆಗಳನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಮೃತ್ಯುಂಜಯ ಹೋಮವನ್ನ ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಮಂತ್ರಗಳನ್ನ ಜಪ ಮಾಡ್ತಕ್ಕಂಥದ್ದು, ಶಿವನಿಗೆ ಆರಾಧನೆ ಮಾಡೋದು, ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ಶಿವನಿಗೆ ಜಲದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇದು ಯಾವ್ದಾದ್ರೂ ಸರಿ ಮನೆಯಲ್ಲಿ ಮಾಡ್ಕೊಳ್ಳಿ ಅಥವಾ ದೇವಸ್ಥಾನದಲ್ಲಿ ಮಾಡೋ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಮಾಡಿಸಿ.
ಮುಖ್ಯವಾಗಿ ವಿಷ್ಣು ಸಹಸ್ರನಾಮನ ಹೇಳ್ಕೊಂಡು ಕಾಲಭೈರವಾಷ್ಟಕವನ್ನ ಹೇಳ್ಕೊಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಶಿವನಾಮ ಜಪಗಳನ್ನ ಮಾಡಿ, ಯಾವ್ದಾದ್ರೂ ಸರಿ. ಆದ್ರೆ ಯಾವ ಕಾರಣಕ್ಕೂ ಆಚೆ ಹೋಗ್ಬೇಡಿ. ಯಾರನ್ನು ಎದುರಾಕೊಂಡು ಹುಚ್ಚು ಸಾಹಸಕ್ಕೆ ಕೈ ಹಾಕ್ಬೇಡಿ. ತುಂಬಾ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ದೂರ ಪ್ರಯಾಣಗಳನ್ನ ಮಾಡೋದು ಬೇಡ. ಯಾಕಂದ್ರೆ ಕುಜ ಗ್ರಹದ ಪ್ರಭಾವದಿಂದ ಸಾಕಷ್ಟು ತೊಂದರೆಗಳಾಗ್ತಕ್ಕಂಥದ್ದು, ರಕ್ತದ ಕೋಡಿ ಹರಿತಕ್ಕಂಥದ್ದು, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆದ್ರಿಂದ ಈ ರಾಶಿಯವರೆಲ್ಲರೂ ಸಹ ಸಮುದ್ರದ ಹತ್ರ ಹೋಗೋದು ಬೇಡ, ದೂರ ಪ್ರಯಾಣ ಮಾಡೋದು ಬೇಡ. 2 ವೀಲರ್ಸ್ ಅಲ್ಲಿ ಹೋಗೋದು, ಓಡಾಡೋದು, ದೂರ ಭಾರ ಹೋಗೋದು, ಅಥವಾ ರೋಡ್ ಮೇಲೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ ಹುಚ್ಚು ಸಾಹಸ ಅಂತೇಳಿ, ಅಂತದೆಲ್ಲ ಮಾಡಬಾರ್ದು. ಮನೇಲಿ ತಂದೆ ತಾಯಿರು ಸ್ವಲ್ಪ ಮಕ್ಕಳೇನಾದ್ರೂ ಆ ರೀತಿ ಆಡ್ತಾ ಇದ್ರೆ ಎಚ್ಚರ ವಹಿಸಿ. ಹಾಗೆ ಶುಭ ಕಾರ್ಯಗಳನ್ನು ಸಹ ಮಾಡಬಾರ್ದು ಇವತ್ತಿನ ದಿವಸ. ಮತ್ತೆ ಯಾವುದೇ ಹೊಸ ನಿರ್ಧಾರಗಳನ್ನ ತಗೊಳ್ಬಾರ್ದು. ಯಾವುದು ಹೊಸದನ್ನ ಖರೀದಿ ಮಾಡ್ಬಿಡಿ, ಹೊಸ ವಿಚಾರಗಳನ್ನ ಮಾತಾಡಕ್ ಹೋಗ್ಬಿಡಿ, ಹೊಸದ್ ಏನು ಮಾಡ್ಬಿಡಿ. ಈ ತುಂಬಾ ವಿಚಿತ್ರವಾದ ಒಂದು ಘಟನೆಗಳು ನಡೀತಕ್ಕಂಥದ್ದು. ಇವತ್ತು ಎಚ್ಚರ ತಪ್ಪಿದ್ರೆ ಅದರ ಪ್ರಭಾವಕ್ಕೆ ಒಳಗಾಗ್ಬೇಕು, ಅದರ ಪರಿಣಾಮವನ್ನು ಮುಂದೆ ಎದುರಿಸ್ಬೇಕಾಗುತ್ತೆ. ನಂತರ ನೀವು ಯೋಚನೆ ಮಾಡಿದ್ರೆ, ಪರಿಹಾರ ಹುಡುಕಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಪರಿಹಾರ ಏನಿದ್ರು ಈಗ್ಲೇ ಸರಿಯಾದ ಒಂದು ರೀತಿಯಲ್ಲಿ ನಿರ್ಧಾರ ಮಾಡಿ ಪರಿಹಾರಗಳಿಗೆ ಏನ್ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಚ್ಚರ ತಪ್ಪಬೇಡಿ. ಅಮಾವಾಸ್ಯೆ ದಿನ ಆದಷ್ಟು ಮನೆ ಒಳಗಡೆ ಕೂತ್ಕೊಂಡು ಜಪ ತಪ ಮಾಡಿ, ಅಖಂಡ ದೀಪವನ್ನು ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ಆಚೆ ಹೋಗದೆ ಜಪವನ್ನ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಹೊಸ ವರ್ಷ ಹೊಸದಾಗಿ ಏನಾದ್ರೂ ಒಳ್ಳೇದಾಗೋ ರೀತಿಯಲ್ಲಿ ಇಷ್ಟು ವರ್ಷ ಪಟ್ಟಂತಹ ಕಷ್ಟಗಳೆಲ್ಲ ದೂರ ಆಗೋದಕ್ಕೆ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗ್ತಾ ಇರ್ತಕ್ಕಂತಹ ಗರ್ಭಿಣಿಯರು ಅಥವಾ ಚಿಕ್ಕ ಮಕ್ಳು ಇರ್ತಕ್ಕಂಥ ಬಾಣಂತಿಯರು ಅಥವಾ ಸಣ್ಣ ಮಕ್ಕಳು, ಇಂಥವರೆಲ್ಲ ಎಚ್ಚರ ವಹಿಸಿ. ಆಗ್ಲೇ ಹೇಳ್ದಂಗೆ ಅಸಂಬದ್ಧವಾದ ಒಂದು ಅಥವಾ ತುಂಬಾ ವೀಕ್ ಆಗಿರ್ತಕ್ಕಂಥ, ಭಯ ಪಡ್ತಕ್ಕಂತಹ, ಖಿನ್ನತೆಯನ್ನು ಅನುಭವಿಸ್ತಕ್ಕಂತಹ, ತುಂಬಾ ಅನಾರೋಗ್ಯ ಇರ್ತಕ್ಕಂಥವರೆಲ್ಲರೂ ಸಹ ಆಚೆ ಓಡಾಡದೆ ಮನೆಯಲ್ಲೇ ಕೂತ್ಕೊಂಡು ಜಪವನ್ನ ಮಾಡಿ. ನಂತರ ಮುಂದೆ ನಾಳೆ ಅಂತಂದ್ರೆ ಪಾಡ್ಯದ ದಿವಸ ಯುಗಾದಿ ಹಬ್ಬ ಬರುತ್ತಲ್ಲ, ಅದನ್ನ ಸಂಭ್ರಮದಿಂದ ಆಚರಣೆ ಮಾಡಿ. ಅವತ್ತಿನ ದಿವಸನೂ ಸಹ ಬೇಡವಾದ ಜಾಗಗಳಿಗೆ ಹೋಗೋದು ಬೇಡ. ಹಬ್ಬದ ನಂತರನೂ ಸಹ ಕೆಲವೊಂದು ಜನ ವಿಪರೀತ ಕುಡಿಯೋದು, ಬೇರೆ ಬೇರೆ ಚಟಗಳನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಹಬ್ಬ ಬರೋದೇ ಅದಕ್ಕೇನೇನು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಯುಗಾದಿ ಹಬ್ಬ ಆದ ಮಾರನೇ ದಿವಸ ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳನ್ನ ಮಾಡೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥದ್ದೆಲ್ಲವನ್ನ ಕಡಿವಾಣ ಹಾಕಿ, ಇಲ್ಲಾಂದ್ರೆ ಇಡೀ ವರ್ಷದಲ್ಲಿ ಆ ಪ್ರಭಾವಕ್ಕೆ ಒಳಗಾಗ್ಬೇಕಾಗುತ್ತೆ. ಆದಷ್ಟು ಸೌಮ್ಯ ಭಾವದಿಂದ ಇರಿ, ಒಳ್ಳೇದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ತೊಂದರೆ ಆದ್ರೆ ಎಲ್ಲರಿಗೂ ನಷ್ಟ ಆಗುತ್ತೆ, ಎಲ್ಲರೂ ದುಃಖದಲ್ಲಿ ಇರ್ತಾರೆ. ಅಂತಹ ಕೆಟ್ಟ ಆಲೋಚನೆಯನ್ನು ಮಾಡೋದು ಬೇಡ. ಆದಷ್ಟು ಎಲ್ಲರಿಗೂ ಇದು ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ. ಯಾರಿಗೂ ನಷ್ಟ ಆದ್ರೂ ಎಲ್ಲರಿಗೂ ಒಂಥರ ದುಃಖನೇ, ವೇದನೆ, ಜೀವನ ಪರ್ಯಂತ ಒಂದು ನೋವಿದ್ದೇ ಇರುತ್ತೆ. ಇಂಥ ಸಂದರ್ಭಗಳು ಬಂದಾಗ, ಗ್ರಹ ಬಲಗಳು ನಮ್ಗೆ ದುರ್ಬಲ ಆದಾಗ ಅದನ್ನ ಸಬಲ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಹೊರತು ಭಯ ಪಡಬಾರ್ದು. ಒಳ್ಳೆ ಮಾತುಗಳನ್ನ ಹಾಡಿ, ಕೊಟ್ಟಿರ್ತಕ್ಕಂಥದ್ದನ್ನ ಏನು ಮಾಡಿ ಅಂತ ಹೇಳಿದೀವೋ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಮಾಡಿ. ಆದಷ್ಟು ಭಯ ಮುಕ್ತರಾಗಿ ನಿರ್ಭೀತಿಯಿಂದ ದೇವರನ್ನ ನಂಬಿ ನಂಬಿಕೆಯಿಂದ ಈ ಒಂದು ದಿನ ನಿಮ್ಮ ರಾಶಿ ಯಾವುದು ಅಂತ ನೋಡ್ಕೊಂಡು ಅವರೆಲ್ಲರೂ ಸಹ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೇದು. ಯಾಕಂದ್ರೆ ಹೊರಗಡೆ ಪ್ರಕೃತಿನಲ್ಲಿ ಕೆಟ್ಟ ಶಕ್ತಿಗಳು ಓಡಾಡ್ತಾ ಇರುತ್ತೆ. ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಕೆಟ್ಟದಾಗ್ಬಾರ್ದು. ಭಯ ಇಲ್ಲದೆ ಬದುಕನ್ನ ಹೇಗೆ ತಗೊಳ್ಬೇಕು, ಹೇಗೆ ಇರಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಕ್ಷುದ್ರ ಪೂಜೆಗಳಿಗೆ ಬಲಿಯಾದ್ರೆ ಅವನ್ನ ಬಚಾವ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪಂಚಭೂತಗಳು, ಪ್ರಕೃತಿ, ಆ ಪ್ರಕೃತಿ ವಿಕೋಪಗಳು, ಆ ಗ್ರಹ ಬಲಗಳು ದುರ್ಬಲ ಆಗಿರುವುದು, ಕೆಟ್ಟ ಪ್ರಭಾವಕ್ಕೆ ಒಳಗಾಗಕ್ಕೆ ಅವಕಾಶ ಕೊಡದೆ ಆದಷ್ಟು ಒಳ್ಳೇದು ಆಗೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮಿಂದ ಅಷ್ಟು ಪ್ರಯತ್ನವನ್ನ ಮಾಡಿ.